ವಿದೇಶದಲ್ಲಿ ಕುಳಿತು ಬೆಂಗಳೂರಿನಲ್ಲಿ ಸೈಬರ್ ಫ್ರಾಡ್ ಮಾಡಲಾಗಿದೆ. ಅಕೌಂಟ್ ಹ್ಯಾಕ್ ಮಾಡಿ 49 ಕೋಟಿ ಕದ್ದಿದ್ದಾರೆ ವಂಚಕರು. ವಿದೇಶದಲ್ಲಿ ಎಲ್ಲೋ ಕೂತು ಸೈಬರ್ ಫ್ರಾಡ್ ಮಾಡಿ ಸುಮಾರು 49 ಕೋಟಿ ಕದ್ದಿದ್ದಾರೆ ವಂಚಕರು. ಸೈಬರ್ ಖದೀಮರಿಂದ ವಿಸ್ಡಮ್ ಫೈನಾನ್ಸ್ ಅಕೌಂಟ್ ಅನ್ನು ಹ್ಯಾಕ್ ಮಾಡಲಾಗಿತ್ತು. ಈ VPN ನೆಟ್ವರ್ಕ್ ಅನ್ನು ಬಳಸಿ ಎಲ್ಲಿದ್ದಾರೆ ಏನು ಅನ್ನೋದನ್ನ ಮರೆಮಾಚಿಕೊಂಡವರು ಐಡೆಂಟಿಟಿ ಅಥವಾ ಲೊಕೇಶನ್ 49 ಕೋಟಿಯನ್ನು ಕದ್ದಿದ್ದಾರೆ. 49 ಕೋಟಿ ವಂಚನೆ ಮಾಡಿದ್ದಾರೆ. 600ಕ್ಕೂ ಹೆಚ್ಚು ಮ್ಯೂಲ್ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿದೆ. CCB ಸೈಬರ್ ಪೊಲೀಸರಿಂದ ಇಬ್ಬರನ್ನ ಬಂಧಿಸಲಾಗಿದೆ. ಇಸ್ಮಾಯಿಲ್ ಅಕೌಂಟ್ ಹೋಲ್ಡರ್, ಪಟೇಲ್ ಬಂಧನ. ವಿದೇಶದಲ್ಲೆಲ್ಲೋ ಕೂತು ಈ ಥರ ಹ್ಯಾಕ್ ಮಾಡಿರೋದು. ದುಬೈನಲ್ಲಿ ಕುಳಿತು ಹ್ಯಾಕ್ ಮಾಡ್ತಿದ್ದವರ ಜೊತೆ ಸಂಪರ್ಕ ಇತ್ತು ಅಂತ ಕೂಡ ಗೊತ್ತಾಗಿದೆ. ಆರೋಪಿ ಇಸ್ಮಾಯಿಲ್ ಅನ್ನ ಬಂಧಿಸಲಾಗಿದೆ. CCB ಸೈಬರ್ ಪೊಲೀಸರಿಂದ ಇಸ್ಮಾಯಿಲ್ ವಿಚಾರಣೆ. ಇದೀಗ ನೀವು ನೋಡ್ತಾ ಇದ್ದೀರಾ ಹೇಗೆ ಇವರು ಟ್ರಾನ್ಸ್ಫರ್ ಮಾಡ್ತಾ ಇದ್ರು, ಇವರ ನೆಟ್ವರ್ಕ್ ಹೇಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಒಂದು ಡಯಾಗ್ರಾಮ್ ಕೂಡ, ಯಾವ ಅಪ್ಲಿಕೇಶನ್ ಬಳಸ್ತಾ ಇದ್ರು ಏನು ಅನ್ನೋದ್ರ ಬಗ್ಗೆ. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ವಿದೇಶದಲ್ಲಿ ಕೂತು ಈ ಥರ ಫ್ರಾಡ್ ಮಾಡುವಂಥ ಅನೇಕ ಕೇಸ್ಗಳನ್ನು ನಾವು ಕೇಳಿದ್ದೀವಿ. ಇದೀಗ ಒಂದು ಡಯಾಗ್ರಾಮ್ ಕೂಡ ಕೊಟ್ಟಿದ್ದಾರೆ, ಹೇಗೆ ಇದರ ನೆಟ್ವರ್ಕ್ ಇತ್ತು, ಹೇಗೆ ವಂಚನೆ ಮಾಡ್ತಾ ಇದ್ರು ಅಂತ, ಹೇಗೆ ಇವರ ಫ್ರಾಡ್ ಆಗ್ತಾ ಇತ್ತು ಹೇಗೆ ಅಂತ. ಪ್ರಜ್ವಲ್, ಅವಿನಾಶ್, ಇದೊಂಥರ ನೆಕ್ಸ್ಟ್ ಜನರೇಷನ್ ಕ್ರೈಮ್ ಅಂತ ಹೇಳ್ಬೋದು. ಇಲ್ಲಿ 43 ಕೋಟಿ ಕೇವಲ ವಂಚನೆ ಅಲ್ಲ, ಇದು 43 ಕೋಟಿ ಲಿಟ್ರಲಿ ಕಳ್ತನವೇ ಹೌದು. 49 ಕೋಟಿ ಹಣವನ್ನು ಕಳ್ತನವನ್ನೇ ಮಾಡಿದ್ದಾರೆ. ಈ 49 ಕೋಟಿ ಹಣವನ್ನು ಕಳ್ತನವನ್ನು ಮಾಡಲಿಕ್ಕೆ ಬಳಸಿದ್ದು ಅವರು ಈ ಸೈಬರ್ ಕ್ರೈಮ್ ಮೂಲಕವಾಗಿ ಮಾಡ್ತಾರೆ. ಪ್ರಮುಖವಾಗಿ ಈ ವಿಸ್ಡಮ್ ಫೈನಾನ್ಸ್ ಅನ್ನೋದು ಬೆಂಗಳೂರಿನ ಮಾರತ್ತಹಳ್ಳಿ ಭಾಗದಲ್ಲಿರುವಂಥ ಒಂದು ಫೈನಾನ್ಸ್ ಕಂಪನಿ. ಇವರು ಮನಿ ವ್ಯೂ ಅನ್ನೋ ಒಂದು ಆ್ಯಪನ್ನು ಹೊಂದಿದ್ದಾರೆ. ಈ ಆ್ಯಪಿನ ಮೂಲಕವಾಗಿ ಯಾರು ಬೇಕಾದರೂ ಪ್ಲೇಸ್ಟೋರ್ನಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು KYC ಮಾಡಿಕೊಂಡು ಅಪ್ ಟು 5 ಲಕ್ಷ, 6 ಲಕ್ಷ, 3 ಲಕ್ಷ ತನಕ ಅವರವರ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಷ್ಟು ಲೋನನ್ನು ಪಡ್ಕೊಳ್ಬೋದು. ಈ ರೀತಿಯಾಗಿ ಈ ಲೋನ್ ನೀಡುವಂಥ ಒಂದು ಫೈನಾನ್ಸ್ ಕಂಪನಿ. ಈ ಕಂಪನಿಗೆ ಈ ಹಾಂಗ್ಕಾಂಗ್ನಲ್ಲಿರುವಂಥ ಚೈನಾ ಮೂಲದ ಹ್ಯಾಕರ್ಸ್ಗಳು ಒಂದು ಟ್ರೈಯನ್ನು ಮಾಡ್ತಿರ್ತಾರೆ. ಅಂದರೆ ಆ ಕಂಪನಿಯ ಸರ್ವರ್ ಒಳಗಡೆ ಎಂಟರ್ ಆಗಲಿಕ್ಕೆ ಸಾಧ್ಯನಾ ಅಂತೇಳಿ ಅಲ್ಲಿ ಅವರು ಮನಿ ವ್ಯೂ ಆ್ಯಪಿನ ಇಲ್ಲಿ ಇರುವಂಥ ಒಂದಷ್ಟು ಗ್ಲಿಂಚಸ್ನ ಕಂಡು ಹಿಡಿದುಕೊಂಡು ಆ ಆ್ಯಪಿನ ಒಳಗಡೆ ಎಂಟರ್ ಆಗ್ತಾರೆ. ಎಂಟರ್ ಆದಂಥ ಸಂದರ್ಭದಲ್ಲಿ ಈ ಮನಿ ವ್ಯೂ ಬ್ಯಾಂಕ್ ಅಂದರೆ ಆ್ಯಪ್ ಏನಿದೆ, ಇವರು IDFC ಮತ್ತು ಕೋಟಕ್ ಮಹೇಂದ್ರ ಬ್ಯಾಂಕಿನ 2 ಬ್ಯಾಂಕ್ ಅಕೌಂಟ್ನಲ್ಲಿ ಇವರ ಅಕೌಂಟನ್ನು ಮೇಂಟೈನ್ ಮಾಡ್ತಿರ್ತಾರೆ. ಅಂದರೆ ಯಾರಿಗೆ ಸಾಲ ಕೊಡಬೇಕಂದ್ರೂ ಆ 2 ಅಕೌಂಟಿಂದನೇ ಹಣವನ್ನು ಸಾಲ ಕೊಡ್ತಿರ್ತಾರೆ. ಈ ನಡುವೆ ಇದ್ದಂಥ ಗ್ಲಿಂಚನ್ನು ಕಂಡಿಡ್ಕೊಂಡು ಅಲ್ಲಿ ಬೇಕಿದ್ದಂಥ ಒಂದು API ಅಂತ ಹೇಳಿ ಒಂದು ಟೂಲ್ ಬರುತ್ತೆ, API ಅಂತ ಹೇಳಿ ಒಂದು ಟೂಲ್ ಬರುತ್ತೆ. ಆ ಟೂಲನ್ನು ಇವರು ಹ್ಯಾಕನ್ನು ಮಾಡ್ಕೊಳ್ತಾರೆ. ಅದರ ಮೂಲಕವಾಗಿ ಆ ಒಂದು ಸರ್ವರ್ಗೆ ಎಂಟರ್ ಆಗಿ ಹಣವನ್ನು ವರ್ಗಾವಣೆಯನ್ನು ಮಾಡ್ಕೊಳ್ಬೇಕು. ಇದೆಲ್ಲ ಮಾಡಬೇಕಂತ ಅಂದರೆ ಈ ಹ್ಯಾಕರ್ಸ್ಗಳಿಗೂ ಸಹಿತ ಅವರ ಲ್ಯಾಪ್ಟಾಪ್ ಆಗ್ಬೋದು, ಕಂಪ್ಯೂಟರ್ ಆಗ್ಬೋದು ಬೇಕು. ಆದರೆ ಅವರು ಅವರ ಸ್ವಂತದ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳನ್ನು ಬಳಕೆ ಮಾಡಿಕೊಂಡ್ರೆ ಈಸಿಯಾಗಿ ಸಿಕ್ಕಿ ಬೀಳ್ತಾರೆ. ಇದಕ್ಕೋಸ್ಕರ ಏನು ಮಾಡ್ತಾರೆ, ಕ್ಲೌಡ್ ಸರ್ವಿಸ್ಗಳನ್ನು ಹುಡುಕ್ತಾರೆ. ಈ ಕ್ಲೌಡ್ ಸರ್ವಿಸ್ಗಳು ಯಾರು ಅಂದರೆ ವೆಬಿನೈನ್ ಅಂತ ಹೇಳಿ ಈಗ ಬಂಧನ ಆಗಿರುವಂಥ ಬೆಳಗಾವಿ ಮೂಲದ ಇಸ್ಮಾಯಿಲ್ ಅಂತ ಏನಿದ್ದಾನೆ, ಈತ ವೆಬಿನೈನ್ ಮೂಲಕವಾಗಿ ವೆಬ್ ಡೇಟಾ ಮೂಲಕವಾಗಿ ಕ್ಲೌಡ್ ಸರ್ವಿಸ್ಗಳನ್ನು ಕೊಡ್ತಾನೆ. ಈ ಕ್ಲೌಡ್ ಸರ್ವಿಸ್ಗಳನ್ನು ಇವನಿಂದ ಮೊದಲೇ ಬಾಡಿಗೆಗೆ ಪಡ್ಕೊಳ್ತಾರೆ. ಅಂದರೆ ಒಂದು ಕಂಪ್ಯೂಟರ್ನ ಆನ್ಲೈನ್ ಕ್ಲೌಡಲ್ಲಿ ಪಡ್ಕೊಂಡ ನಂತರವಾಗಿ ಆ ಒಂದು ಸರ್ವರ್ಗಳನ್ನು 5 ಸರ್ವರ್ಗಳನ್ನು ಬಾಡಿಗೆಯನ್ನು ಪಡ್ಕೊಂಡು ಒಂದು ಸರ್ವರ್ಗೆ ಕೇವಲ 4,000ದಂತೆ ಬಾಡಿಗೆಯನ್ನು ಪಡ್ಕೊಳ್ತಾರೆ. ಆ ಸರ್ವರ್ಗಳ ಮೂಲಕವಾಗಿ ಈ ಮನಿ ವ್ಯೂ ಆ್ಯಪ್ಗೆ ಎಂಟರ್ ಆಗಿ ಅವರ ಅಕೌಂಟಿಂದ ಸುಮಾರು 656 ಅಕೌಂಟ್ಗಳಿಗೆ ಕೇವಲ 2.5 ಗಂಟೆಗಳಲ್ಲಿ 1782 ಟ್ರಾನ್ಸಾಕ್ಷನ್ಗಳ ಮೂಲಕವಾಗಿ 49 ಕೋಟಿಯನ್ನು ವರ್ಗಾವಣೆಯನ್ನು ಮಾಡ್ತಾರೆ. ದಿಕ್ಕಾಪಾಲಾಗಿ ವರ್ಗಾವಣೆಯನ್ನು ಮಾಡ್ತಾರೆ. ಆ ವರ್ಗಾವಣೆ ಮಾಡಿದ ನಂತರವಾಗಿ ಅಕೌಂಟ್ ಹೋಲ್ಡರ್ ಮ್ಯೂಲ್ ಅಕೌಂಟ್ಗಳನ್ನು ನೀಡಿದಂಥ ಒಬ್ಬ ಸಂಜಯ್ ಪಟೇಲ್ ಅನ್ನೋನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಹಣ ಏನಿತ್ತು 10 ಕೋಟಿ ವಿವಿಧ ಅಕೌಂಟ್ಗಳು ಇದ್ದಿದ್ದಂಥದನ್ನ ಫ್ರೀಸ್ ಮಾಡ್ಕೊಂಡಿದ್ದಾರೆ. ಇನ್ನು ದುಬೈಲಿ ಇದ್ದವರಾಗ್ಬೋದು, ಹಾಂಗ್ಕಾಂಗಲ್ಲಿ ಇದ್ದವರಾಗ್ಬೋದು, ಪೊಲೀಸರಿಗೆ ಸಿಕ್ಕಿಲ್ಲ. ಅವಿನಾಶ್, ಧನ್ಯವಾದ ಪ್ರಜ್ವಲ್.